ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾನ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಬಂದ ತಕ್ಷಣ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಇದ್ದರು, ನಾನು ಎಲ್ಲನೂ ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಇದು ಹೇರ್ ಕಟಿಂಗ್ ಮಾಡ್ತಾ ಇರೋದು ಬಂದು ಯು ಕಟಿಂಗ್ ಮಾಡ್ತಾ ಇದ್ದೀನಿ. ಲೈಟಾಗಿ ಯು ಕೊಡೋಣ ಅಂತ ಹೇಳ್ಬಿಟ್ಟು. ಇದು ವೀಣಾ ಅಂತ. ವೀಣಾ ಬಂದು ನಂದು ಸಬ್ಸ್ಕ್ರೈಬರ್ ಒಬ್ಬರು ಇದ್ದಾರೆ ಅಂತ ಹೇಳಿದ್ನಲ್ವ, ಶ್ರುತಿ ಅಂತ. ಅವ್ರದ್ದು ದೊಡ್ಡಪ್ಪನ ಮಗಳು. ಅವರೇ ಶ್ರುತಿನೇ ಹೇಳಿಬಿಟ್ಟು ಕಳಿಸಿರೋದು ಹೋಗು ಅಂತ ಹೇಳ್ಬಿಟ್ಟು. ಬಟ್ ಇವ್ರು ನನಗೆ ಹಳೆ ಮೊದಲಿಂದನೂ ಪರಿಚಯ ಇರೋರೆ. ಬಂದಿದ್ದರು, ಅವ್ರದ್ದೊಂದು ಹೇರ್ ಕಟಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ಅತ್ತಿಗೆನೂ ಶಾಪಿಗೆ ಬಂದರು. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಬಂದ ತಕ್ಷಣ ನಾನು ಅತ್ತಿಗೆ ಸ್ವಲ್ಪ ಹರಟೆ ಎಲ್ಲ ಹೊಡ್ಕೊತ ಮಾತಾಡ್ಕೊತ, ಅವ್ರೇನೇನೋ ಹೇರ್ ಸ್ಟೈಲ್ ನನ್ನ ಮೇಲೆ ಟ್ರೈ ಮಾಡೋಕ್ಕೆ ಬರ್ತಾಯಿದ್ರು. ಇದೆಲ್ಲ ಮಾಡ್ಕೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು, ಇದು ಸಂಡೇ ವ್ಲಾಗು. ಸ್ವಲ್ಪ ಹೊತ್ತು ಅವ್ರು ನನ್ನ ಜೊತೆಗೆ ಕೂತರು. ಬೆಳಿಗ್ಗೆ ಎಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ನೆಕ್ಸ್ಟ್ ಅವರು ಹೋದರು, ಅವ್ರ ಶಾಪಿಗೆ ಅವ್ರು ಹೋದರು. ನೆಕ್ಸ್ಟ್ ನನಗೆ ಬಟ್ಟೆ ಹೊಲಿಯೋದೆಲ್ಲ ಇತ್ತಲ್ಲ, ಸ್ವಲ್ಪ ಬ್ಲೌಸ್ಗೆ ಸ್ಟಿಚಿಂಗ್ ಇತ್ತು, ಅದೆಲ್ಲ ನಾನು ಮಾಡಿಕೊಂಡೆ. ಮತ್ತು ಇನ್ನೇನು ಇದೇ ನಾರ್ಮಲ್, ಇನ್ಮೇಲೆ ಇದೇ ಥರ ನಾರ್ಮಲ್ ವೀಡಿಯೋಸ್ ಎಲ್ಲ ವ್ಲಾಗು ಇದೇ ಥರನೇ ಇರುತ್ತೆ. ಇನ್ನು ಸಪ್ರೇಟ್ ಹೇರ್ ಸ್ಟೈಲ್ ವೀಡಿಯೋಸ್ ಅದೆಲ್ಲ ಸಪ್ರೇಟಾಗಿ ಹಾಕ್ತೀನಿ. ಇದು ಡೈಲಿ ವರ್ಕ್ ಹಿಂಗೆ ಇರುತ್ತೆ. ಶಾಪಿಗೆ ಬರೋದು, ಕೆಲಸ ಮಾಡೋದು, ಹೋಗೋದು ಅಷ್ಟೇ ಆಗಿರುತ್ತೆ. ನೆಕ್ಸ್ಟ್ ಓಕೆ, ನಾನು ಮಾತಾಡಿದ್ದೀನಿ ಸ್ವಲ್ಪ, ಅದನ್ನು ಕೇಳಿಸ್ಕೊಂಡು ಬನ್ನಿ. ಮತ್ತು ಸುಮ್ಮನೆ ವಾಯ್ಸ್ ಓವರ್ ಯಾಕಲ್ವಾ? ಓಕೆ, ನೋಡ್ಕೊಂಡು ಬನ್ನಿ. ನೀವು ಚೆನ್ನಾಗಿರ್ತೀರ ಬ್ಯಾಕ್ಗ್ರೌಂಡಲ್ಲೊಂದು ಶೀಟ್ ಹಾಕ್ಕೊಂಡಿದ್ದೀನಿ, ಯಾಕಂದ್ರೆ ಇಲ್ಲೆಲ್ಲ ಐಟಮ್ಸ್ ಇದೆಯಲ್ಲ, ಇಲ್ಲ ಕವರ್ ಆಗಲಿ ಡಸ್ಟ್ ಎಲ್ಲ ಹೋಗ್ಬಿಡುತ್ತೆ ಗ್ಲಾಸ್ ಒಳಗಡೆ. ಅದಕ್ಕೋಸ್ಕರ ಈ ಥರ ಒಂದು ಬಟ್ಟೆ ಇತ್ತಲ್ಲ, ಅದನ್ನೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೇನು, ಎಲ್ಲರಿಗೂ ರಮ್ಯಾನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ನಂಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಆದ್ರೂ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು ಅರ್ಜೆಂಟ್. ಇವಾಗ ಸಂಜೆ ಕೊಡಬೇಕು, ಅದಕ್ಕೋಸ್ಕರ ಬಂದ್ರೂ ನಿದ್ದೆ ಬರ್ತೈತೆ, ತುಂಬ ನಿದ್ದೆ ಬರ್ತೈತೆ. ಗೊತ್ತಿಲ್ಲ ಯಾಕೋ ಹಿಂಗೆ ಹೊಲಿತನೋ ಇಲ್ವೋ ಗೊತ್ತಿಲ್ಲ. ಅಮ್ಮನ ಮನೆಯಿಂದ ಬಂದೆ, ಮನೆಗೆ ಹೋಗಲಿಲ್ಲ. ಹಸ್ಬೆಂಡು ನಿನ್ನೆ ಹೋದರು, ಸ್ಯಾಟರ್ಡೆ ಅವ್ರು ಹೋದರು. ಅವ್ರನ್ನ ಬಿಡಬೇಕಿತ್ತಲ್ಲ, ಬಿಡೋಕ್ಕೆ ಬಂದಿದ್ದೆ. ಹಾಗೆ ಮತ್ತೆ ನೆಕ್ಸ್ಟ್ ಡೇ ಒಂದು ಹಾಫ್ ಡೇ ಆದರೂ ಮಾಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಪ್ಲ್ಯಾನು ಸಂಡೇ ಅಲ್ವಾ, ದಿಯನ್ ಸ್ವಲ್ಪ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅತಿ ಹತ್ರನೂ ಹೇಳಿದ್ದೀನಿ, ಅವರು ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗಬೇಕು, ಮನೇಲೇ ಇರ್ತಾರಲ್ಲ ಅಂತ ಇದ್ದರು. ಅದಕ್ಕೆ ಇವಾಗ ಅವ್ರನ್ನೂ ಕರ್ಕೊಂಡು ಎಲ್ಲಾದರೂ ಇಲ್ಲೇ ಇಕೋ ಬೀಚು, ಅಪ್ಸರ್ಕೊಂಡ ಅಥವಾ ಇಲ್ಲೇ ನಿಯರ್ ಇಡಗುಂಜಿ ವಿನಾಯಕವನ ಅಲ್ಲೆಲ್ಲಾದರೂ ಕರ್ಕೊಂಡು ಹೋಗಿ ಸುಮ್ಮನೆ ಸ್ವಲ್ಪ ಆಟ ಆಡ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕೆ ಬೇಕಂತ ಅನಿಸಲ್ಲ. ನೋಡೋಣ, ಸಂಜೆ 4 ಗಂಟೆ ಮೇಲೆ ನಾವು ಹೋದ್ರೂ 4 ಗಂಟೆ ಮೇಲೆ ಎಲ್ಲ ಒಂದು ಮುಗಿಸ್ಕೊತೀನಿ. ವಾಯ್ಸ್ ಓವರ್ ಸ್ವಲ್ಪ ಕೊಡೋದು ಕಷ್ಟ ಆಗ್ತಾಯಿದೆ. ಮೈಕ್ ಆರ್ಡ್ರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೈಕ್ ಒಂದು ಬಂದರೆ ವಾಯ್ಸ್ ಓವರ್ ಸ್ವಲ್ಪ ಕರೆಕ್ಟ್ ಕ್ಲಾರಿಟಿ ಇರುತ್ತೆ. ಓಕೆ, ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ನೆಕ್ಸ್ಟ್ ನಾವು 6 ಗಂಟೆ ಹಂಗೆ ಮಕ್ಳು ಕರ್ಕೊಂಡು ಹೊರಟ್ವಿ. ಬಟ್ ತುಂಬ ಲೇಟ್ ಆಗಿತ್ತು ಸ್ವಲ್ಪ. ನಮಗೆ ಇಲ್ಲಿ ಅಂಗಡಿಯಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೆ, ಅದಕ್ಕೆ ಬಂದು ಅಲ್ಲಿಂದ ಹೊರಡೋಕ್ಕೆ ಲೇಟ್ ಆಗಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಲ್ಲೇ ಮಂಕಿ ಮಡಿಗೆ ಹೋದ್ವಿ. ಸ್ವಲ್ಪ ಬೀಚೆಲ್ಲ ಆಟ ಆಡಿ ಬರೋಣ ಅಂತ. ಮಕ್ಳ ಜೊತೆಗೆ ಬೀಚಲ್ಲೇ ಕಬಡ್ಡಿ ಎಲ್ಲ ಆಡಿದ್ವಿ. ಬಟ್ ಅದ್ರ ವೀಡಿಯೋಸ್ ಹಾಕೋಕ್ಕಾಗಲ್ಲ, ನನ್ನ ಕಾಪಿರೈಟ್ ಆಗುತ್ತೆ. ಸೊ ನಾ ವೀಡಿಯೋಸ್ ಹಾಕಿಲ್ಲ. ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸೋಮವಾರ ಬೆಳಿಗ್ಗೆ ವಿಡಿಯೋ ಇದು. ನಾನು ಅವತ್ತೂ ಸಂಡೇ ನಾನು ಅಲ್ಲೇ ಇದ್ದೆ. ಅಲ್ಲಿ ಮನೆ ಹತ್ರ ಮೆಣಸಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದನ್ನೆಲ್ಲ ಕಿತ್ತು ಬರೋಣ ಅಂತ. ಮತ್ತು ಇದು ಮಕ್ಕಳದ್ದು ವಿಡಿಯೋದ ಬಗ್ಗೆ ಹೇಳಿದ್ರೆ ಚೆನ್ನಾಗಿತ್ತು. ಬೀಚಲ್ಲಿ ಕಬಡ್ಡಿ ಆಡಿರೋದು ಫುಲ್ ವಿಡಿಯೋ ಇತ್ತು. ನನಗೆ ಡಿಲೀಟ್ ಮಾಡೋಕ್ಕೆ ಬೇಜಾರು ಅನಿಸ್ತಾ ಇತ್ತು, ಬಟ್ ಹಾಕೋಕ್ಕಾಗಲ್ವಲ್ಲ, ಕಾಪಿರೈಟ್ ಆಗುತ್ತೆ. ಸೊ ಹಾಕಿಲ್ಲ. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ಮೆಣಸಾಗಿದೆ ನೋಡಿ. ಚೆನ್ನಾಗಿದೆ. ಬಟ್ ನೀರಿಲ್ಲಾಗಿತ್ತು, ಇಷ್ಟು ದಿನವರೆಗೆ ನೀರು ಇರಲಿಲ್ಲ. ಇವಾಗ ಬೋರ್ವೆಲ್ ಹೊಡ್ಸಿದ್ದಾರೆ, ಅದರಿಂದ ನೀರು ಬರುತ್ತೆ. ಅಂದರೆ 5 ಜನ ಮನೆಯವ್ರು ಸೇರಿಬಿಟ್ಟು ಹೊಡ್ಸಿರೋದು. ಅಂದರೆ ವಾರದಲ್ಲಿ ಒಂದಿನ 6 ಅವರ್ಸ್ ಒಬ್ಬೊಬ್ಬರು ತೊಗೊಳ್ತಾರೆ. 5 ಜನ ಮನೆಯವರಲ್ಲೇ ಸುತ್ತಮುತ್ತಲು ಮನೆಯವ್ರು ಸೇರಿಬಿಟ್ಟು ಒಂದೇ ಕಡೆ ತೆಗೆಸಿರೋದು. ಅದೇ ಇವಾಗ ನೀರಿದೆ, ಚೆನ್ನಾಗಿ ನೀರಿದೆ. ಬಟ್ ಮೊದಲು ನೀರಿರಲಿಲ್ಲ, ಅದಕ್ಕೆ ಏನು ಮಾಡೋಕ್ಕೂ ಭಯ ಪಡ್ತಾಯಿದ್ರು. ತೆಂಗಿನ ಸಸಿಗಾಗಲಿ ಅಡಿಕೆ ಸಸಿಗಾಗಲಿ ನೀರು ಸಾಕಾಗ್ತಾ ಇರಲಿಲ್ಲ. ಇವಾಗ ಚೆನ್ನಾಗಿ ನೀರು ಬರ್ತಾಯಿದೆ.
ಓಕೆ, ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಇದು. ಮತ್ತೆ ಆಮೇಲೆ ನೆಕ್ಸ್ಟು ಅವರು ಮೇಕಪ್ಪಿಗೆ ಬಂದಿದ್ದರು, ಅಂದರೆ ಸಿಂಪಲ್ ಮೇಕಪ್ಪಿಗೆ ಬಂದಿದ್ದರು. ಅವ್ರದ್ದು ಒಂದು ಸಿಂಪಲಾಗಿ ಒಂದು ಮೇಕಪ್ ಮಾಡಿಬಿಟ್ಟು ನೆಕ್ಸ್ಟು ಅವರೇ ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತಾಡ್ತಾನೇ ಇದ್ದರು. ಸ್ವಲ್ಪ ಹಿಂಗೆ ಪರಿಚಯ ಇರೋರಾಗಿದ್ದರಿಂದ ಸ್ವಲ್ಪ ಮಾತಾಡ್ತಾನೇ ಇದ್ದರು ಅವ್ರು ನನ್ನ ಹತ್ರ. ಅವರು ಓಕೆ ಒಂದು ಮೇಕಪ್ ಮಾಡಿ ಅವರು ಹೊರಟರು. ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ಇವಾಗ ಜಸ್ಟ್ ಬಂದು ನೋಡಿ, ನಿನ್ನೆ ತೊಗೊಂಡೋಗಿರೋಂಥ ಕಟ್ಟಿಂಗ್ ಪೀಸು, ಬಟ್ಟೆ ಕಟ್ ಮಾಡೋಣ ಅಂತ ತೊಗೊಂಡೋಗಿದ್ದೆ ಇಷ್ಟು. ಆಮೇಲೆ ಇವಾಗ ಜಸ್ಟ್ ಬಂದಿರೋದಷ್ಟೇ. ಬಂದು ಕಸ ಗುಡಿಸಿದ್ದೀನಿ, ಒರೆಸಿದ್ದೀನಿ, ದೇವ್ರದ್ದು ಪೂಜೆ ಒಂದು ಮಾಡಿದ್ದೀನಿ. ಇದು ದೇವರು ಇಲ್ಲಿದ್ದೇನೆ, ಇಲ್ಲಿ ಓಕೆ, ದೇವ್ರ ಪೂಜೆ ಒಂದು ಮಾಡಿದ್ದೀನಿ. ನೆಕ್ಸ್ಟು ಇವಾಗ ಸ್ಟಿಚಿಂಗ್ ಇದೆ. ಸ್ನಾನ ಎಲ್ಲ ಮಾಡಿಕೊಂಡು ಅರಿಶಿನ ಹಚ್ಕೊಂಡಿದ್ದೀನಿ. ಇವಾಗ ಬಂದೆ, ಸುಸ್ತಾಯಿತು, ಕೆಲಸ ಎಲ್ಲ ಆಯಿತಾ. ಒಳಗಡೆ ಲೈಟ್ ಆಫ್ ಹಾಕಿಲ್ಲ, ಹಾಗೇ ಇದೆ. ಲೈಟ್ ಆಫ್ ಆಗಬೇಕು. ಸುಮ್ಮನೆ ಬಂದು ಕುತ್ಕೊಂಡ್ಬಿಟ್ಟೆ, ಸಾಕು ಅನಿಸ್ತಾ ಇತ್ತು. ವಾಯ್ಸ್ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ಮೈಕ್ ಬೇಕು, ಮೈಕ್ ಆರ್ಡ್ರ್ ಹಾಕಿದ್ದೀನಿ, ಅದು ಬೇರೆ ಬರಬೇಕು. ತಲೆಗೆ ಸ್ನಾನ ಮಾಡಿದ್ದೀನಿ, ಹಾಗೆ ಬಂದುಬಿಟ್ಟೆ. ತಲೆಗೆ ಸ್ನಾನ ಮಾಡಿ ಅದು ಒಣಗಿಲ್ಲ ಇನ್ನು, ಬೇಕು. ನಮ್ಮ ಮನೆಯಲ್ಲಿ ಇವತ್ತು ಅವಲಕ್ಕಿ. ಬೇಗ ಹಸುವಾಗತ್ತೆ ಇವತ್ತು. ಬೆಳಗ್ಗೆ ಪೂಜೆ ಸ್ನಾನ ಎಲ್ಲ ಇತ್ತಲ್ಲ, ಲೇಟ್ ಆಗತ್ತೆ ಅಂತ ಅವಲಕ್ಕಿ ಮಾಡಿ ಬಂದುಬಿಟ್ಟೆ. ಅಂದರೆ ಸ್ವಲ್ಪ ಬೇಗ ಬಂದರೆ ಬಿಸಿಲಿರಲ್ಲ. ಇವಾಗ ನೋಡಿ 9:45 ಆಯಿತು. ಈಗ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ನಾನು 8:15ಗೆ ಬಂದುಬಿಟ್ಟಿದ್ದೀನಿ. 8:15 ಅಲ್ಲ, 8:15ಗೆ ನಾನು ಹೊರಟಿದ್ದೀನಿ ಮನೆಯಿಂದ. ಬಟ್ ಆದ್ರೂ ನನಗೆ ಬರುವಾಗ ಬಿಸಿಲು ಸಿಕ್ತು. ಬೇಗ ಬರುತ್ತೆ ಬಿಸಿಲು. ಸ್ವಲ್ಪ ಬೇಗ ಹೊರಟು ಬೇಗ ಬಂದುಬಿಟ್ರೆ ಬಿಸಿಲಿರಲ್ಲ. ಸಂಜೆ ಮೇಲೇನು ಬಿಸಿಲು ಸಿಗಲ್ಲ ನನಗೆ ಮನೆಗೆ ಹೋಗುವಾಗ. ಸಂಜೆ ನಾನು 6-7 ಗಂಟೆ ಹಂಗೆ ಹೋಗ್ತೀನಲ್ಲ, ಅವಾಗೇನು ಅಷ್ಟು ಬಿಸಿಲಿರಲ್ಲ, ಬಿಸಿಲೇ ಇರಲ್ಲ ಅವಾಗ. ಇವಾಗ ಬೆಳಿಗ್ಗೆನೇ ಬೇಗ ಬರುತ್ತೆ ಬಿಸಿಲು. ಟ್ಯಾನ್ ಆಗಿದ್ದು ಸ್ಕಿನ್ನೆಲ್ಲ. ಈ ಊರಿಗೆ ಬಂದ್ರೆ ನಂಗೆ ಆಗಲ್ಲ, ಯಾವಾಗಲೂ ನನ್ನ ಸ್ಕಿನ್ ಟ್ಯಾನ್ ಆಗುತ್ತೆ ಊರಿಗೆ ಬಂದರೆ. ಓಕೆ, ಕೆಲಸ ಶುರು ಮಾಡೋಣ. ಇವತ್ತು ಹೇಗೆ ಹೋಗುತ್ತೆ ನೋಡೋಣ. ವಿಡಿಯೋಸ್ ಹಾಕ್ತೀನಿ, ಸ್ವಲ್ಪ ವಿಡಿಯೋಸ್ ಹಾಕಿದ್ದೆ, ಅಂದರೆ ಸ್ವಲ್ಪ ಎಡಿಟಿಂಗ್ ಮಾಡಿದ್ದೀನಿ. ಮೊನ್ನೆ ಬೀಚ್ಗೆಲ್ಲ ಹೋಗಿದ್ವಿ. ಬೀಚ್ಗೆಲ್ಲ ಹೋದಾಗ ಬೀಚಲ್ಲೇ ಬೇಲೆ ಮೇಲೆ ಕಬಡ್ಡಿ ಆಡಿದ್ವಿ ನಾನು, ಹೊತ್ತಿಗೆ ಮತ್ತು ಮಕ್ಕಳು. ಬಟ್ ಮಕ್ಕಳು ಇದ್ದು ಆ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡೋ ಥರ ಇಲ್ಲ, ಅಪ್ಲೋಡ್ ಮಾಡಬಾರ್ದು. ಅದಕ್ಕೆ ಏನು ಮಾಡೋಣ, ಹಾಕ್ಲಾ ಬೇಡವಾ ಅನ್ಕೊತ ಇದ್ದೆ. ಬಟ್ ಹಾಕಿದ್ರೆ ಇನ್ನೊಂದು ಸರಿ 2 ಸರಿ ಆಲ್ರೆಡಿ ಆಗಿದೆ. ಯೂಟ್ಯೂಬಿಂದ ಡಿಲೀಟ್ ಮಾಡಿದ್ದಾರೆ ವಿಡಿಯೋಸ್ನ, ಮಕ್ಕಳು ವಿಡಿಯೋಸ್ ಹಾಕ್ಬಿಟ್ಟು. ಮಕ್ಕಳು ನಾರ್ಮಲಾಗಿ ವಿಡಿಯೋಸ್ ಹಾಕ್ಬೋದು, ಬಟ್ ಮಕ್ಕಳು ಸೇಫ್ಟಿ ತುಂಬ ಸ್ಟ್ರಿಕ್ಟಾಗಿದ್ದಾರೆ. ಯೂಟ್ಯೂಬರು ಸೇಫ್ಟಿ ತುಂಬ ಬೇಕಂತಾರೆ. ಸ್ವಲ್ಪ ಇವಾಗ ಒಂದು ಏನಾದ್ರು ಆಟ ಆಡೋದು ಅಥವಾ ಎಳೆಯೋದು, ಜಾರ್ಬಂಡಿ ಆಡೋದು ಅಥವಾ ಏನಾದರೂ ಇದ್ದರೆ ಬೀಳೋವಂಥ ಪರಿಸ್ಥಿತಿ, ಆ ಥರ ವಿಡಿಯೋಸ್ ಇದ್ರಲ್ಲ ಪಟ್ಟ ಡಿಲೀಟ್ ಮಾಡಿಬಿಡ್ತಾರೆ ಅವರು. ನಂದೀಗ 2 ಸರಿ ಹಾಗೆ ಆಗಿದೆ. ಫಸ್ಟ್ ವಿಡಿಯೋ ಬಂದುಬಿಟ್ಟು ಇಲ್ಲಿಗೆ ಹೋಗಿದ್ವಲ್ಲ, ತಿಪ್ಟೂರಿಗೆ ಹೋದಾಗ ಜಾತ್ರೆದಲ್ಲಿ, ಅಲ್ಲಿ ಟಾಯ್ಸ್ ಅದ್ರ ಮೇಲೆಲ್ಲ ಆಟ ಆಡಿದ್ರು ಜಾತ್ರೆಯಲ್ಲಿ. ಅದೊಂದು ವಿಡಿಯೋ ಅದೇ ಥರ ಆಯಿತು. ನೆಕ್ಸ್ಟು ಇನ್ನೊಂದು ವಿಡಿಯೋ ಬಂದುಬಿಟ್ಟು ಇದ್ರದ್ದು, ಮೊನ್ನೆ ದಾದಂದು ದಿನದ್ದು ಇದು ಮಾಡಿದ್ನಲ್ಲ, ಅವತ್ತು ಹಳೆ ಮನೆ ಹತ್ರ ಹೋಗಿದ್ದೆ. ಹಳೆ ಮನೆ ಹತ್ರ ಅವರಿಬ್ಬರು ಏನು ಮಾಡ್ತಾಯಿದ್ರು, ಕುಣಿತಾಯಿದ್ರು. ಅವರಿಬ್ಬರು ಹಳೆ ಮನೆ ಹತ್ರ ಇದ್ದರು. ಅಲ್ಲಿ ಹಳೆ ಮನೆಯಲ್ಲೆಲ್ಲ ಏನು ಕ್ಲೀನಾಗಿಲ್ಲಲ್ಲ, ಫುಲ್ ಗಲೀಜಾಗಿತ್ತು. ಅದಕ್ಕೋಸ್ಕರ ಅದೊಂದು ಸ್ಟ್ರೈಕ್ ಕೊಟ್ಟರು. 2 ಸ್ಟ್ರೈಕ್ ಆಗೋಯ್ತು. ಇವಾಗ ಇನ್ನೂ 1 ಸ್ಟ್ರೈಕ್ ಆಗಿಬಿಟ್ರೆ ನಂದು ಯೂಟ್ಯೂಬ್ ಡಿಲೀಟ್. ಬಟ್ ಆದರೂ ಸ್ವಲ್ಪ ಕಷ್ಟಪಟ್ಟು, ಅಂದರೆ ವರ್ಷದಲ್ಲಿ 3 ಸ್ಟ್ರೈಕ್ ಆಗಂಗಿಲ್ಲ. 3 ಸ್ಟ್ರೈಕ್ ಆದರೆ ಅಕೌಂಟ್ ಡಿಲೀಟ್ ಆಗುತ್ತೆ ವರ್ಷದಲ್ಲಿ. ನಂದು 1 ವರ್ಷವೂ ಆಗಿಲ್ವಲ್ಲ, ಆಲ್ರೆಡಿ 2 ಸ್ಟ್ರೈಕ್ ಆಯಿತು. ಇವಾಗ ಇನ್ಮೇಲೆ ಸ್ವಲ್ಪ ಹುಷಾರಾಗಿರಬೇಕು. ಅದೇ ಮೊನ್ನೆ ವಿಡಿಯೋ ತೊಗೊಬಿಟ್ಟೆ. ಆ ವಿಡಿಯೋ ನೋಡಿದ್ರೆ ಹಾಕೋಣ ಅಂತ ಅನಿಸುತ್ತೆ, ಬಟ್ ಹಾಕಿದ್ರೆ ಡಿಲೀಟ್ ಆಗುತ್ತೆ ಯೂಟ್ಯೂಬು.
ಅಕೌಂಟ್. ಅಂದರೆ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದೀನಲ್ಲ, ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಮಾಡಿದ್ದೀನಿ. ಎಷ್ಟೋ ದಿನ ನನಗೆ ಮುಜುಗರ ಆಗೋ ಪ್ಲೇಸಲ್ಲೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಒಂದೊಂದು ಪ್ಲೇಸಲ್ಲಿ ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಎಷ್ಟೊಂದು ನನಗೆ ಗೊತ್ತು ಬ್ಯಾಕ್ಗ್ರೌಂಡ್ರಲ್ಲಿ ನಾನು ಹೆಂಗೆ ವರ್ಕ್ ಮಾಡಿದ್ದೀನಿ ಅಂತೆಲ್ಲ ನನಗೆ ಗೊತ್ತು. ಅದಕ್ಕೆ ಒಬ್ಬೊಬ್ರು ಅಂದ್ಕೊತಾರೆ ಇನ್ನೇ ಇವಳಿಗೇನು ಕೆಲಸ ಇಲ್ವಾ ಹಂಗೆ ಹಿಂಗ ಅಂತ. ಬಟ್ ನನಗೆ ಗೊತ್ತು ಏನು ಅದರಿಂದ ಏನು ಲಾಭ ಅನ್ನೋದಕ್ಕಿಂತ ಇದೆಲ್ಲ ಒಂದೊಂದು ಮೆಮೊರಿ. ನಾನಿವಾಗ ಇನ್ನೂ ಒಂದು 5 ವರ್ಷ ಬಿಟ್ಟು ಈ ವಿಡಿಯೋಸ್ನೆಲ್ಲ ನನ್ನ ವಿಡಿಯೋಸ್ ನಾನು ನೋಡ್ತೀನಲ್ಲ ಅಂತ ಹೇಳಿದ್ರೆ ಅವಾಗ ಹೆಂಗಿದ್ದೀವಿ ಅನ್ನೋದೊಂದು ಮೆಮೊರಿ. ಅದಕ್ಕೋಸ್ಕರ ಈಗ ಅದರಲ್ಲಿ ನನ್ನ ವಿಡಿಯೋಸಲ್ಲಿ ಮೇನ್ ಆಗಿರೋದಂದರೆ ನನ್ನ ಅಕ್ಕನ ಮಗಳದ್ದು ಫಂಕ್ಷನ್ ಮಾಡಿದ್ವಲ್ಲ ಅವತ್ತೊಂದು, ಆಮೇಲೆ ನನ್ನ ತಂಗಿ ಮದುವೆ ಆಯ್ತಲ್ಲ, ಕಸಿನ್ ಸಿಸ್ಟರ್ದು ಅವಳು ಮದುವೆ ಆಯ್ತಲ್ಲ ಅವಳ ವಿಡಿಯೋ, ಅದೆಲ್ಲ ಮತ್ತೆ ಸಿಗಲ್ಲ. ಫೋಟೋಸ್ ಆದರೆ ನಾವು ಮೊಬೈಲಲ್ಲಿ ಆದಷ್ಟು ಸೇವ್ ಮಾಡಿರ್ತೀವಿ, ಬಟ್ ಈ ಥರ ವೀಡಿಯೋಸ್ ಎಲ್ಲ ಮತ್ತೆ ಸಿಗಲ್ಲ. ಅದೊಂದು ಮೆಮೊರಿ. ಆ ಟೈಮಲ್ಲಿ ಏನಿದೆಯೋ ಆ ಟೈಮಲ್ಲಿ ನಾವು ಮಾಡ್ಕೊಂಡಿರೋದಷ್ಟೇ. ಆ ವೀಡಿಯೋಸ್ನ ಮತ್ತೆ ಇವಾಗ ನಾವು ಒಂದ್ಸರಿ ನನ್ನ ಮೊಬೈಲಿಗೆ ಹೋಯ್ತು, ಒಂದ್ಸರಿ ಹಾಳಾಯಿತು ಅಂದರೆ ಆ ವೀಡಿಯೋಸ್ ಅಷ್ಟನ್ನು ನಾವು ಸೇವ್ ಮಾಡಿ ಮೆಮೊರಿಲಿ ಇಟ್ಕೊಳ್ಳೋಕ್ಕಾಗಲ್ಲ. ಮೆಮೊರಿ ಫುಲ್ ಆಯಿತು, ಮೊಬೈಲ್ ಫುಲ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಡಿಲೀಟ್ ಮಾಡ್ತೀವಿ. ಆ ಥರ ಎಲ್ಲ ಇರೋದೊಂದು ಮೆಮೊರಿ ಅಲ್ವಾ, ಅದೆಲ್ಲ ಇರಲಿ ಅಂತ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರನೂ ಒಂದು ರೀಸನ್ನು. ಅದಕ್ಕೆ ಇವಾಗ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ದೀನಲ್ಲ, ಮತ್ತೆ ಇದು ಡಿಲೀಟ್ ಆಗೋದು ಬೇಡ ಅಂತ ಅದಕ್ಕೆ ಸ್ವಲ್ಪ ಆ ವೀಡಿಯೋಸ್ ಎಲ್ಲ ಹಾಕಲ್ಲ. ಬೀಚಿಗೆ ಹೋದಾಗ ಕಬಡ್ಡಿ ಆಡಿದ್ದೀವಿ, ಮತ್ತು ಇವಾಗ ಫುಲ್ ಓಡೋದು ಏನೇನೋ ಇದೆ ವೀಡಿಯೋಸು ಮಿಕ್ಸು. ಡ್ಯಾನ್ಸ್ ಮಾಡಿ ಬಿಡೋ ವೀಡಿಯೋಸ್ ಇದೆ ಮಕ್ಕಳೇ. ಅದಕ್ಕೆ ಅದು ಯಾವುದು ಬೇಡ ಅಂತ ಯಾವುದೂ ಹಾಕ್ತಾಯಿಲ್ಲ. ನೆಕ್ಸ್ಟು ಸ್ವಲ್ಪ ದಿಯಾನು ಈಗ 1 ವರ್ಷ ಆಗೋವರೆಗೂ ಸ್ವಲ್ಪ ದಿಯಾನು ಜಾಸ್ತಿ ವೀಡಿಯೋಸಲ್ಲಿ ತಗೊಳ್ಳಲ್ಲ. ಅವಳಿವಾಗ ಇನ್ನೂ ಇಲ್ಲೇ ಇದ್ದಾಳೆ, ಅಮ್ಮನ ಮನೆ ಹತ್ರನೇ ಇದ್ದಾಳೆ. ಬರಲಿಲ್ಲ ನಿನ್ನೆ, ನಾನು ಒಬ್ಬಳೇ ಹೋಗಿದ್ದೆ ಮನೆಗೆ, ಅವಳು ಬಂದಿಲ್ಲ. ಓಕೆ, ನೆಕ್ಸ್ಟು ಒಂದು ಪಾರ್ಸಲ್ ಬರೋದಿತ್ತು. ಫ್ಯಾನ್ ಆರ್ಡ್ರ್ ಹಾಕಿದ್ದೆ, ಅದು ಬಂತು, ಅದನ್ನು ತೊಗೊಂಡೆ. ಅದನ್ನೊಂದು ರಿಸೀವ್ ಮಾಡ್ಕೊಂಡು ಆಮೇಲೆ ಅದನ್ನು ನಾನೇ ಫಿಟ್ಟಿಂಗ್ ಮಾಡೋಣ ಅಂತ ಮಾಡೋಕ್ಕೆ ಹೋದೆ. ಬಟ್ ಅದು ನನಗೇನು ಸರಿಯೇ ಆಗ್ತಾ ಇರಲಿಲ್ಲ. ಆಮೇಲೆ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ನಾನೇ ಟ್ರೈ ಮಾಡಿದೆ. ಫೈನಲಿ ಅದು ರೆಡಿ ಆಯಿತು. ಫಸ್ಟು ಎಷ್ಟು ಟ್ರೈ ಮಾಡಿದ್ರೂ ಅದು ಆಗ್ತಾನೇ ಇರಲಿಲ್ಲ. ಹೆಂಗೆ ಕುಳ್ಸೋದು ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಹಾಕ್ಬಿಟ್ಟು ಒಂದು ವಿಡಿಯೋ ಓಪನ್ ಮಾಡಿ ನೋಡಿಬಿಟ್ಟು ಹಾಕಿದೆ. ಆಮೇಲೆ ನಾನೇ ಫಿಟ್ಟಿಂಗ್ ಮಾಡಿಟ್ಟೆ. ಮತ್ತು ಏನಕ್ಕೆ ಚಿಕ್ಕ ಕೆಲಸಕ್ಕೂ ಮತ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಲ್ವ. ಏನಕ್ಕೆ ಟ್ರೈ ಮಾಡಿದ್ರೆ ಎಲ್ಲನೂ ಆಗುತ್ತೆ, ಏನಕ್ಕಾಗಲ್ಲ ಅಂತ ನಾನೇ ಮಾಡಿ ರೆಡಿ ಮಾಡಿ ಇಟ್ಟೆ. ಇದರಲ್ಲಿ ಇದೊಂದು ಬ್ಲಾಗಲ್ಲಿ ಕಡಿಮೆ ಅಂದರೂ 4 to 5 ಡೇಸ್ ವ್ಲಾಗು ಮಿಕ್ಸ್ ಇದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ನನ್ನ ಡ್ರೆಸ್ಸು ಚೇಂಜ್ ಆಗ್ತಿದೆ ಬಿಟ್ಟರೆ ಕಂಟಿನ್ಯೂಸ್ ಒಂದೇ ಡ್ರೆಸ್ಸಲ್ಲಿಲ್ಲ ವೀಡಿಯೋಸು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಅಂದರೆ ಒಂದು 4 to 5 ಡೇಸ್ ವೀಡಿಯೋಸು ಮಿಕ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್ ಆಮೇಲೆ ಫ್ಯಾನ್ ಫುಲ್ ನಾನೇ ಫಿಟ್ಟಿಂಗ್ ಮಾಡಿ ನಾನೇ ಕುಳಿಸ್ದೆ. ನೆಕ್ಸ್ಟು ಇದು ದಿಯಾ ಮತ್ತು ನಮ್ಮ ವಿಶು ಬಂದಿದ್ರು, ಅಕ್ಕನ ಮಗ. ಅವರು ಟಿ ವಿ ನೋಡ್ತಾಯಿದ್ರು. ಟಿ ವಿಲಿ ಮೂವಿ ಹಾಕ್ಕೊಟ್ಟಿದ್ದೆ ಕಲ್ಪನಾ. ಅದೇ ಅವಳು ಭಯ ಪಟ್ಕೊಂಡು ವಿಡಿಯೋ ನೋಡ್ತಾ ಇರೋದನ್ನು ಅದೇ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಏನಕ್ಕಂದರೆ ವಿಶು ಏನಕ್ಕೆ ಇಲ್ಲಿದ್ದಾನೆ ಅಂತ ಹೇಳಿದ್ರೆ, ನಮ್ಮ 2ನೇ ಅಕ್ಕನ ಮಗಳು ಫಸ್ಟ್ ರಕ್ಷಿತ್, ಅದೇ ಫಂಕ್ಷನ್ ಮಾಡಿದ್ವಲ್ಲ ಅವಳದು ಹುಷಾರಿಲ್ಲ, ಅದಕ್ಕೋಸ್ಕರ ತಮ್ಮ ಮಾಡಿದ್ದಾರೆ. ಇವಾಗ ಅವಳಿಗೆ ಇವತ್ತಿಗೆ ಒಂದು 4 ಡೇಸ್ ಆಯಿತು. ನಾನು ಡೈಲಿ ಬೆಳಿಗ್ಗೆ ಊಟ ಕೊಡೋದು ಅಂದರೆ 1 ಡೇ ಅಲ್ಲೇ ಇದ್ದೆ. ಅಂದರೆ ಅಕ್ಕ ಬಂದು ರೂಮಿಗೆ ಬಂದು, ಅಕ್ಕ ಬಾವ ಬಂದು ಮನೆ ಹತ್ರ ಬಂದು ಬಟ್ಟೆ ಎಲ್ಲ ತೊಗೊಂಡವ್ರು. ಏನು ಫಸ್ಟ್ ತೊಗೊಂಡು ಹೋಗಿರಲಿಲ್ಲ. ಎಲ್ಲ ಬಂದು ತಗೊಂಡು ಹೋಗೋವರೆಗೂ ನಾನು ಅಲ್ಲೇ ಹೋಗಿದ್ದೆ. ಒಂದು 5 to 6 hours ಅಲ್ಲೇ ಇದ್ದೆ. ಅಲ್ಲೇ ಇದ್ದುಬಿಟ್ಟು ನೆಕ್ಸ್ಟ್ ಅವ್ರು ಬಂದಮೇಲೆ ನಾನು ಬಂದೆ. ಪಾಪ ಅನ್ಸುತ್ತೆ ಅವಳನ್ನು ನೋಡಿದ್ರೆ. ಫುಲ್ಲು ಸಣ್ಣ ಆಗಿಬಿಟ್ಟಿದ್ಲು. ಊಟ ಏನೂ ಮಾಡ್ತಾ ಇರಲಿಲ್ಲ. ಕಂಟಿನ್ಯೂಸ್ ಆಗಿ ಅವ್ರು ಗ್ಲೂಕೋಸ್ ಕೊಡ್ತಾನೇ ಇದ್ದರು. ಆಮೇಲೆ ನೆಕ್ಸ್ಟು ನಾನೇ ಅಲ್ಲೇ ಇದ್ದು ಸ್ವಲ್ಪ ಹೊತ್ತು. ಆಮೇಲೆ ಅಲ್ಲಿಂದ ನಾನು ಹೊರಟೆ. ಅಕ್ಕ ಬಾವ ಆಮೇಲೆ ಬಂದರು. ನೆಕ್ಸ್ಟ್ ಡೇ 1 2 ಇಲ್ಲ 3 ಡೇಸ್ ನಾನು ಊಟ ಕಳಿಸಿದ್ದೀನಿ. 2 ಡೇಸ್ ಅನಿಸುತ್ತೆ. ಬೆಳಗ್ಗೆ ಮಾಡಿ ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೀನಿ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದುಬಿಟ್ಟು ಮಾಡಿದ್ದೀನಿ. ಮಾಡಿ ಅವ್ರಿಗೆ ಕಳಿಸಿದ್ದೆ. ಆಮೇಲೆ ಅಲ್ಲಿಂದ ನಾನು ಬಂದೆ. ಅವತ್ತು ಶ್ರೀದೇವಿ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ತುಂಬ ಪಾಪ ಅನಿಸ್ತಾ ಇತ್ತು. ಪಾಪ ಇನ್ನೂ ಹಾಸ್ಪಿಟ್ಲಲ್ಲೇ ಇದ್ದಾರೆ. ನಾನು ಹೋಗಿ ಒಂದು 2 ಡೇಸ್ ಆಯಿತು ಹೋಗಿ ಬಂದು. ಇನ್ನೂ ಅವ್ರು ಹಾಸ್ಪಿಟ್ಲಲ್ಲೇ ಇದ್ದಾರೆ, ಇನ್ನೂ ಡಿಸ್ಚಾರ್ಜ್ ಮಾಡಿಲ್ಲ ಅವ್ರನ್ನು. ಇವಾಗ ಡಾಕ್ಟ್ರು ಬಂದು ಏನು ಹೇಳ್ತಾರೆ ಅಂತ ಕೇಳಬೇಕು, ನೋಡೋಣ.
ಆಮೇಲೆ ನೆಕ್ಸ್ಟು ಅಲ್ಲಿಂದ ಬಂದು ಕಾಸರಗೋಡಲ್ಲಿ ಟೊಂಕ ಹತ್ರ ಅಲ್ಲಿ ಬಂದು ಮೀನು ತೊಗೊಂಡು ಅಂದರೆ ಬೆಳಗ್ಗೆ ಅವ್ರಿಗೆ ಮತ್ತೆ ಊಟ ಕಳಿಸ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಮೀನು ತೊಗೊಂಡೆ. ನಾನು ಆಲ್ರೆಡಿ ಮತ್ತೆ ಅಂಗಡಿಗೆ ಹೋಗೋರಿಗೆ ಲೇಟ್ ಆಗುತ್ತೆ ಅಂತ ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಅಡಿಕೆ ಹಾಗೆ ಇತ್ತು, ಸುಲಿದಿರಲಿಲ್ಲ, ಅದು ಸುಲಿಬೇಕಿತ್ತು. ಆಮೇಲೆ ಅವತ್ತು ದಿಯಾ ಅಮ್ಮ ಯಾರೂ ಇರಲಿಲ್ಲ, ಅವರೆಲ್ಲ ಅವರ ಅಮ್ಮನ ಅಪ್ಪನ ಮನೆಗೆ ಹೋಗಿದ್ದರು. ನಾನು ಒಬ್ಬಳೇ ಆಗಿದ್ದೆ. ಅದಷ್ಟು ಸುಲಿದು ಅಂದರೆ ಈ ಡ್ರೆಸ್ಸಲ್ಲೇ ಇದ್ದಿದ್ದೀನಿ ಅಂತ ಏನು ಅಂದ್ಕೊಳ್ಬೇಡಿ, ಯಾಕಂದರೆ ಒಂದು 20 ಮಿನಿಟ್ಸ್ ಅಡಿಕೆ ಸುಲಿದಿದ್ದೀನಿ ಅನಿಸುತ್ತೆ ಅಷ್ಟೇ. ಅಂದರೆ ಬಂದ ತಕ್ಷಣ ಅದು ಸ್ನಾನಕ್ಕೆ ಹೋಗಬೇಕಿತ್ತಲ್ಲ, ಅಂಗಡಿಯಿಂದ ಬಂದವರು ಸ್ನಾನ ಮಾಡಬೇಕಿತ್ತು, ಇನ್ನೇನು ಮತ್ತೆ ಬಟ್ಟೆ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಬಟ್ಟೆಯಲ್ಲೇ ಸುಲಿತಾ ಇದ್ದೀನಿ. ನೆಕ್ಸ್ಟ್ ನಾವು ಯಾವ ಕೆಲಸ ಮಾಡೋದಕ್ಕೂ ರೆಡಿ. ಪಾರ್ಲರ್ ಇಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಳ್ಬೇಡಿ, ಎಲ್ಲನೂ ಮಾಡ್ತೀನಿ, ಅಡಿಕೆ ಸುಲಿತೀನಿ. ಓಕೆ, ಲಾಸ್ಟ್ ಇದಾಗಿದ್ದು ಇವತ್ತಿನ ವಿಡಿಯೋ ಅಲ್ಲ, 4 ಡೇಸ್ ವಿಡಿಯೋ. ಎಲ್ಲ ವೀಡಿಯೋಸು ಸ್ಮಾಲ್ ವೀಡಿಯೋಸ್ ಮಿಕ್ಸ್ ಇದೆಯಲ್ಲ, ಸೊ ಓಕೆ, ಇದಾಗಿತ್ತು ವೀಡಿಯೋಸು. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತೀನಿ. 1-2 ಡೇಸ್ ಗ್ಯಾಪ್ ಆಯಿತು. ಓಕೆ, ಬಾಯ್.